ನೃತ್ಯಗಳಿಂದ ಇಡೀ ಬ್ರಹ್ಮಾಂಡವನ್ನೇ ಅಲ್ಲೋಲ ಕಲ್ಲೋಲಗೊಳಿಸುತ್ತಾ ನನಗೆ ಸಾವೇ ಇಲ್ಲವೆಂದು ಅಟ್ಟಹಾಸದಿಂದ ಮೆರೆಯುತ್ತಿದ್ದೆಯಲ್ಲ, ನಾನು ನಿನ್ನ ಪಾಲಿನ ಮೃತ್ಯುವಾಗಿ ನಿನ್ನೆದುರಲ್ಲೇ ನಿಂತಿದ್ದೇನೆ. ಈಗ ನಿನ್ನ ಅಂತ್ಯ ನನ್ನಿಂದಲೇ ನೋಡು. ಮಹಿಷಾಸುರನೆಂದರೇನು? ಅವನ ಸಾವು ಎಂದರೇನು? ಯಾರ ಉರಿಗಣ್ಣು ನೋಡಿದರೆ ಬ್ರಹ್ಮ ವಿಷ್ಣು ಮಹೇಶ್ವರರೇ ಹೆದರಿ ಅದೃಶ್ಯರಾಗುತ್ತಿದ್ದರೋ, ಯಾರ ಧ್ವನಿಯನ್ನು ಕೇಳಿದರೆ ಅಷ್ಟ ದಿಕ್ಪಾಲಕರೇ ದಿಕ್ಕಾಪಾಲಾಗಿ ಓಡುತ್ತಿದ್ದರೋ, ಯಾರ ಆಕ್ರೋಶವನ್ನು ಕಂಡರೆ ಇಂದ್ರನ ವಜ್ರಾಯುಧವೇ ಕೈ ಜಾರಿ ಬೀಳುತ್ತಿತ್ತೋ, ಅಂಥ ಮೂರು ಲೋಕದ ವೀರನನ್ನು ಯಾರು ಕೊಂದವರು? ಕೇವಲ ಒಂದು ಹೆಣ್ಣು. ಏನಂದೆ? ಸತ್ಯ ಮಹಿಷಿ, ಸತ್ಯ. ನಿಮ್ಮ ಅಣ್ಣನನ್ನು ಸಂಹರಿಸಲೆಂದೇ ದೇವತೆಗಳೆಲ್ಲ ಸೇರಿ ಅಪೂರ್ವ ಸೌಂದರ್ಯವತಿಯಾದ ಹೆಣ್ಣೊಂದನ್ನು ಸೃಷ್ಟಿಸಿ ಅದಕ್ಕೆ ತಮ್ಮ ಶಕ್ತಿಗಳನ್ನೆಲ್ಲ ಧಾರೆ ಎರೆದು ಯುದ್ಧಕ್ಕೆ ಕಳಿಸಿದ್ರು. ಆ ತ್ರಿಪುರ ಸುಂದರಿಯೇ ನಿಮ್ಮ ಅಣ್ಣ ಮಹಿಷಾಸುರನ್ನು ಸಂಹರಿಸಿದ್ದು. ಅಣ್ಣ, ಕಡೆಗೂ ನಿನ್ನ ಸಹೋದರಿಯನ್ನು ಏಕಾಂಗಿಯಾಗಿ ಬಿಟ್ಟು ಹೊರಟು ಹೋದೆಯಾ? ಕಾಲಿಗೆ ಸಿಕ್ಕಿದ ಪರ್ವತಗಳನ್ನೇ ಕಾಲ್ಚೆಂಡಿನಂತೆ ಒದ್ದು ಉರುಳಿಸುತ್ತಿದ್ದ ನೀನು ಕೇವಲ ಒಂದು ಹೆಣ್ಣಿನಿಂದ ಹತನಾದೆಯಾ? ಅಯ್ಯೋ, ಏನಾಯಿತು ನಿನ್ನ ಪೌರುಷ? ಎಲ್ಲಿ ಹೋಯಿತು ನಿನ್ನ ಅದ್ಭುತ ಶಕ್ತಿ? ಎಲ್ಲಿ ಅಡಗಿದವು ನಿನ್ನ ದಿವ್ಯಾಸ್ತ್ರಗಳು? ಸಾವು ಸಮೀಪಿಸಿದಾಗ ಯಾವುದೂ ರಕ್ಷಣೆಗೆ ಬರುವುದಿಲ್ಲ ಮಹಿಷಿ. ಸಾವು? ನನ್ನ ಅಣ್ಣನಿಗೆ ಸಾವು ತಂದ ಆ ದೇವತೆಗಳನ್ನೆಲ್ಲ ನಾಶ ಮಾಡದಿದ್ದರೆ ನಾನು ಮಹಿಷಿಯೇ ಅಲ್ಲ, ಭೃಷಂಡೆ. ಏನು ಮಹಿಷಿ? ಮಲಗಲಿ ರಣಕಹಳೆ, ಸ್ವರ್ಗವನ್ನು ಮುತ್ತಲಿ ರಾಕ್ಷಸ ಪಡೆ, ದಶ ದಿಕ್ಕುಗಳಲ್ಲೂ ಹಾರಾಡಲಿ ನಮ್ಮ ವಿಜಯ ಪತಾಕೆ. ದುಡುಕಬೇಡ ಮಹಿಷಿ. ಸುರರು ಮಹಾಶಕ್ತಿ ಸಂಪನ್ನರು, ದೈವ ಬಲವುಳ್ಳವರು. ಅವರನ್ನು ಎದುರಿಸುವುದು ಅಷ್ಟು ಸುಲಭವಲ್ಲ. ಎಲ್ಲ ಮುದಿಮಂತ್ರಿ, ಅವರನ್ನು ಎದುರಿಸಲು ನಿನ್ನ ಕೈಯಲಾಗದಿದ್ದರೆ ನೀನಿಲ್ಲೇ ಬಿದ್ದಿರು. ನಮಗೆ ಕೆಡ್ಡಿ ಮಾಡುತ್ತೀಯ. ಯುದ್ಧ ಬೇಡವೆಂದು ಹೇಳುತ್ತಿಲ್ಲ ಭೃಷುಂಡಿ. ಓ, ಮತ್ತಿನ್ನೇನು? ತಕ್ಕ ಸಿದ್ಧತೆಗಳಿಲ್ಲದೆ ವೈರಿಗಳನ್ನು ಎದುರಿಸುವುದು ಬೇಡ ಎನ್ನುತ್ತಿದ್ದೇನೆ. ಏನದು ತಕ್ಕ ಸಿದ್ಧತೆ? ದೇವತೆಗಳು ಸಾವನ್ನು ಗೆದ್ದವರು. ಅವರನ್ನು ಎದುರಿಸಬೇಕಾದ್ರೆ ನೀನು ಸಾವನ್ನು ಗೆಲ್ಲಬೇಕು. ಸಾವನ್ನು ಗೆಲ್ಲುವುದು ಹೇಗೆ? ವರದಿಂದ. ನೀನು ಮೊದಲು ಸೃಷ್ಟಿಕರ್ತನನ್ನು ಕುರಿತು ತಪಸ್ಸು ಮಾಡಿ ಸಾವಿಲ್ಲದಂತೆ ವರವನ್ನು ಪಡೆದಕು. ಆಗ ಸುರರು ಸುಲಭವಾಗಿ ನಿನ್ನ ಸೇವಕರಾಗುವರು. ನಿಜ. ಮೊದಲು ತಪಸ್ಸು, ಆನಂತರ ಶತ್ರು ನಾಶ. ಓಂ ನಮೋ ಬ್ರಹ್ಮದೇವಾಯ ನಮಃ. 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 ಮಾದಕ ತುಟಿಗಳ ಚುಂಬನ, ಕೋಮಲ ತೋಳುಗಳ ಬಂಧನ, ಪ್ರಣಯಕ್ಕೆ ಉತ್ತೇಜಿಸುವ ಸುರಾಪಾನ. ಸದಾ ಈ ಅಪ್ಸರಿಯರ ಸನಿಹದಲ್ಲಿ ಮೈ ರೋಮಾಂಚನ. ಈ ಸುಖ ಭೋಗ ಭಾಗ್ಯಗಳನ್ನು ಪಡೆದಿರುವ ನಾನೆಂಥ ಅದೃಷ್ಟಶಾಲಿ. ಈ ನನ್ನ ಭಾಗ್ಯ ಬೇರಾರಿಗೂ ದೊರಕದಿದ್ದರೆ ಸಾಕು. ನಾರಾಯಣ ನಾರಾಯಣ. ಓಹೋ, ನಾರದ ಮುನಿಗಳು ಆನಂದವಾಗಿರಬಹುದು. ಆನಂದವೆಂದರೆ ನಿನ್ನ ಅಪ್ಸರಿಯರ ಗಾನ ನಾಟ್ಯ ಮಾತ್ರವೇನು? ಇನ್ನೇನು, ಈ ಸಂಭ್ರಮ ಸಂತೋಷಕ್ಕಾಗಿ ತಾನೇ
ಎಲ್ಲರೂ ಇಂದ್ರ ಪದವಿಗಾಗಿ ಹಾತೊರೆಯುವುದು? ನೀನು ಪದವಿ ಎಂದೊಡನೆ ಜ್ಞಾಪಕಕ್ಕೆ ಬಂತು. ಈ ದೇವಲೋಕಕ್ಕೆ ಯಾವಾಗ ಯಾರು ಬರುವರೋ, ನಿನ್ನ ಪದವಿಯನ್ನು ಕಸಿದುಕೊಳ್ಳುವರೋ ಎಂದು ನನಗೆ ಚಿಂತೆಯಾಗಿಬಿಟ್ಟಿದೆ. ದೇವರ್ಷಿಗಳೇ, ಅತಳ ವಿತಳ ಸುತಳ ಪಾತಾಳದಲ್ಲಿ ನನ್ನ ವಜ್ರಾಯುಧವನ್ನು ಎದುರಿಸುವ ಧೈರ್ಯ ಯಾರಿಗಿದೆ? ಆಗ ಮಹಿಷಾಸುರನಿಗಿತ್ತು, ಈಗ ಈಗ ಅವನ ಸಹೋದರಿ ಮಹಿಷಿಗಿದೆ. ಅಣ್ಣನ ಮರಣದಿಂದ ರೋಷಾವೇಶಗೊಂಡು ನಿನ್ನ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲು ಹೊರಟಿದ್ದಾಳೆ. ಆ? ಮಹಿಷಿ ಕೇವಲ ಒಂದು ಹೆಣ್ಣಿಗೆ ಭಯಪಡುವಷ್ಟು ಹೇಡಿಯಲ್ಲ ಈ ಸಹಸ್ರಾಕ್ಷ. ಹೆಣ್ಣು ಎಂದು ಹಗುರವಾಗಿ ಮಾತಾಡಬೇಡ ಇಂದ್ರ. ಮಹಿಷಾಸುರನನ್ನು ಸಂಹಾರ ಮಾಡಿದ್ದೆ ಹೆಣ್ಣು. ಆದಿಶಕ್ತಿಯು ಒಂದೇ, ಈ ಮಹಿಷಿಯು ಒಂದೇ ಏನು? ಇಂದು ಕೇವಲ ಹೆಣ್ಣಾಗಿ ಕಾಣುವ ಆ ರಾಕ್ಷಸಿ ನಾಳೆ ತ್ರಿಮೂರ್ತಿಗಳಿಂದ ವರ ಪಡೆದು ದಂಡೆತ್ತಿ ಬಂದರೆ? ಬಂದರೆ ಗಿಂದರೆ ಆದರೆ ಹೋದರೆ ಎಂದಿನದು ನೆನದು ಇಂದಿನ ಆನಂದ ಕಳೆದುಕೊಳ್ಳುವ ಮೂರ್ಖನಲ್ಲ ನಾನು. ನಿಜ ನಿಜ, ಆತಂಕವನ್ನು ಆರಂಭದಲ್ಲೇ ಅಂತ್ಯಗೊಳಿಸುವ ಮೂರ್ಖನಲ್ಲ ನೀನು. ಅದು ಬೃಹದಾಕಾರವಾಗಿ ಬೆಳೆದು ನಿನ್ನನ್ನೇ ಕಬಳಿಸಲು ಬಂದಾಗ ಕಂಗೆಟ್ಟು ಓಡುತ್ತೀಯ. ನಾರಾಯಣ ನಾರಾಯಣ. ಈ ನಾರದರಿಗೆ ಸಮಯ ಸಂದರ್ಭಗಳ ಅರಿವೂ ಇಲ್ಲ, ಮಾಡಲು ಬೇರೆ ಕೆಲಸವೂ ಇಲ್ಲ. ಸುಮ್ಮನೆ ಅವರಿವರನ್ನು ಎತ್ತಿ ಕಟ್ಟುವುದು, ವಿನಾಕಾರಣ ಹೆದರಿಸುವುದು. ಇವರ ಜೀವನವೆಲ್ಲ ಇದರಲ್ಲಿಯೇ ಆಯಿತು. ಅಗ್ನಿ, ವಾಯು, ವರುಣ. ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ ನಮಃ. ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ ನಮಃ. ಅಗ್ನಿ, ಚಿಂತಿಸಬೇಡ. ಮಹಿಷಿಯ ತಪಸ್ಸನ್ನು ನಾನು ಭಂಗಗೊಳಿಸುತ್ತೇನೆ, ನೋಡುತ್ತಿರು. ಓಂ ನಮೋ ಬ್ರಹ್ಮದೇವಾಯ ನಮಃ. 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 ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ಅಗ್ನಿ, ವಾಯು, ನಮಃ. ಚಿಂತಿಸಬೇಡಿ. ಈಗ ನಾನು ಅವಳ ತಪೋಭಂಗ ಮಾಡುತ್ತೇನೆ, ನೋಡುತ್ತೀರಿ. ಓಂ ನಮೋ ಬ್ರಹ್ಮದೇವಾಯ ನಮಃ. ಛೇ, ಈ ಮಾತು ಹೇಳಲು ನಾಚಿಕೆ ಆಗುವುದಿಲ್ಲವೇ? ಮಹಾಶಕ್ತಿವಂತರಾದ ನೀವು ಕೇವಲ ಒಂದು ಹೆಣ್ಣಿನ ತಪೋಭಂಗ ಮಾಡಲಾರದೆ ಸೋತು ಬಂದಿದ್ದೀರಲ್ಲ. ಹೆಣ್ಣಿಂದ ಮಾತ್ರಕ್ಕೆ ಕೇವಲ ಎಂಬ ಭಾವನೆ ಬರುವುದು ಸರಿಯಲ್ಲ ಸುರಪತಿ. ಮಹಿಷಿ ಸಾಧಾರಣ ಸ್ತ್ರೀಯಲ್ಲ. ತನ್ನ ಪರಾಕ್ರಮದಿಂದ ಲೋಕಗಳನ್ನೇ ಅಲ್ಲೋಲ ಕಲ್ಲೋಲ ಮಾಡಿದ ಮಹಿಷಾಸುರನ ಸಹೋದರಿ. ಮಹಿಷಾಸುರ ಸತ್ತವನ ಹೆಸರೆತ್ತಿ ಹೆದರಿಸಿ ಸೋತು ಬಂದಿದ್ದೇ ಸರಿ ಎಂದು ಸಾಧಿಸಬೇಡಿ. ಈಗ ನನ್ನ ಪೌರುಷವೇನೆಂದು ತೋರಿಸುತ್ತೇನೆ, ನೋಡುತ್ತೀರಿ. ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ
ಕಲ್ಲುಗಳ ನಡುವೆ ಮಹಿಷಿಯ ಸಮಾಧಿ. ನಮೋ ಬ್ರಹ್ಮದೇವಾಯ ನಮಃ. ಓಂ 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 ನಮೋ ದೇವಿ. ಬ್ರಹ್ಮದೇವಾಯ ನಮಃ. ಅರ್ಥವಾಯಿತು, ಹೋಗಿ ಬನ್ನಿ. ಓಂ ನಮೋ ಬ್ರಹ್ಮದೇವಾಯ ನಮಃ. 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 ಓಂ ನಮೋ ಮಹಿಷಿ. ಬ್ರಹ್ಮದೇವಾಯ. ತಂದೆ ಬ್ರಹ್ಮದೇವ, ನಮೋ ನಮಃ. ಮಹಿಷಿ, ನಿನ್ನ ತಪಸ್ಸಿಗೆ ಮೆಚ್ಚಿದೆ. ಬೇಕಾದ ವರವನ್ನು ಕೇಳು. ಬ್ರಹ್ಮದೇವ, ನನಗೆ ಸಾವಿಲ್ಲದಂತೆ ಅನುಗ್ರಹಿಸು. ಮಹಿಷಿ, ಹುಟ್ಟು ಸಾವು ಬಾಳಿನ ಎರಡು ಕೊನೆಗಳು. ಅವು ಒಂದನ್ನು ಬಿಟ್ಟು ಒಂದು ಇರುವುದಿಲ್ಲ. ಹುಟ್ಟಿದ ಮೇಲೆ ಸಾಯಲೇಬೇಕು. ಇದನ್ನು ಬಿಟ್ಟು ಮತ್ತೇನನ್ನಾದರೂ ಕೇಳು. ಹಾ, ಬೇರೆಯವರ ಕೇಳುತ್ತೇನೆ, ನೀನು ಇಲ್ಲ ಎನ್ನಬಾರದು. ಹಾಗೆಯೇ ಆಗಲಿ. ನೀನು ಸಾವಿಲ್ಲದ ವರವನ್ನಂತೂ ಕೊಡಲಾರೆ. ಇಂಥವರಿಂದಲೇ ಸಾವು ಬರಬೇಕೆಂದು ಕೇಳಿದರೆ ಅದನ್ನಾದ್ರೂ ಕೊಡುವೆ ತಾನೆ? ಖಂಡಿತ ಕೊಡುತ್ತೇನೆ. ಹಾಗಾದ್ರೆ ಹರಿಹರರ ಸಮಾಗಮದಿಂದ ಬಾಲಕನೊಬ್ಬ ಜನಿಸಿ ಆ ಬಾಲಕನಿಂದಲೇ ನನ್ನ ಸಂಹಾರವಾಗಬೇಕು. ತಥಾಸ್ತು. ತಥಾಸ್ತು. ಅಯ್ಯೋ ಬ್ರಹ್ಮದೇವ, ದಾನವರೆಂದರೆ ಬುದ್ಧಿಹೀನರೆಂದುಕೊಂಡೆಯಾ? ಹರಿಯೂ ಗಂಡು, ಹರನೂ ಗಂಡು. ಇವರಿಬ್ಬರ ಸಮಾಗಮದಿಂದ ಶಿಶುವಾಗುವುದೆಂದರೇನು? ಅದು ನನ್ನನ್ನು ಕೊಲ್ಲುವುದೆಂದರೇನು? ನನಗಿನ್ನು ಸಾವಿಲ್ಲ, ನನಗಿನ್ನು ಮರಣವಿಲ್ಲ.